ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಆಯಾಸ ಮಾಡ್ಕೋಬಿಡಿ. ಅವ್ರಿಗೊಂದು ಗತಿ ಕಾಣಿಸ್ತಿದ್ದೆ. ಈಗ ನೀವಿಲ್ಲಿ ಆರಾಮಾಗಿ ಕೂತ್ಕೊಳ್ಳಿ, ನಾನು ಅವ್ರನ್ನ ಮಾತಾಡಿ ಕಳಿಸ್ತೀನಿ. ನೋಡು, ಅವಳು ಮಹಾನ್ ಮನೆ ಹಾಳಿ ಆಯ್ತಾ. ನಿನಗೆ ಮಸ್ಕ ಹೊಡೆದು ಈ ಮನೆ ಒಳಗೆ ಸೇರಿಕೊಳ್ಳೋದಕ್ಕೆ ಅವ್ಳು ಪ್ರಯತ್ನ ಪಡ್ತಾಳೆ. ಆದರೆ ಯಾವುದೇ ಕಾರಣಕ್ಕೂ ಅವಳನ್ನ ಒಳಗೆ ಸೇರಿಸ್ಕೋಬೇಡ, ಗೊತ್ತಾಯ್ತಾ? ಸರಿ ತಾತ, ನೀವು ಆರಾಮಾಗಿ ಕೂತ್ಕೊಳ್ಳಿ, ನಾನು ಬಗೆಹರಿಸ್ಕೊಂಡು ಬರ್ತೀನಿ. ತಾತ ಸ್ವಲ್ಪ ಹಾಗೆ ಬೇಜಾರು ಮಾಡ್ಕೋಬೇಡಿ. ಗೊತ್ತಿದೆ, ಸಂಧ್ಯಾ ಹೇಳಿದಾಳೆ. ಅಲ್ಲ ಅಣ್ಣ, ನನಗೇನಾದ್ರೂ ಹೇಳಿ, ಆದ್ರೆ ಇವ್ರೇನ್ ಮಾಡಿದ್ದಾರೆ? ಮೊದಲನೇ ಸತಿ ಬರ್ತಿರೋ ಅಳಿಯನ್ನ ಹೀಗ ನಡ್ಸ್ಕೊಳ್ಳೋದು. ಪ್ರಸಾದ್, ಕ್ಷಮಿಸ್ಬಿಡಪ್ಪ. ನಮ್ಮ ಮಾವನ್ಗೆ ಕೋಪ ಸ್ವಲ್ಪ ಜಾಸ್ತಿ, ಅದ್ರ ಮನ್ಸು ಒಳ್ಳೇದು. ಏನ್ ಒಳ್ಳೇದು. ಅಣ್ಣಂಗ್ ಶುಭಾಶಯ ಹೇಳಕ್ ಬಂದ್ರೆ ನಮ್ಗೆ ಮಂಗಳಾರತಿ ಮಾಡಿದ್ರು. ಅವ್ರ ವಿಷಯ ಬಿಡು. ಏನಣ್ಣ ನೀನು? ಇರೋದೊಬ್ಳು ತಂಗಿ, ಅವಳಿಗೂ ಹೇಳ್ದೆ ಮದ್ವೆ ಆಗ್ಬಿಟ್ಟಿದ್ಯಾ? ಸಾರಿ ಕಣೋ, ಏನೇನೋ ಆಗೋಯ್ತು, ಹೇಳಕ್ಕಾಗ್ಲಿಲ್ಲ. ಎಷ್ಟಿದ್ರು ನಾನು ಹೊರಗಿನೋಳಲ್ವಾ? ಯಾಕೆ ಹಾಗೆ ಹೇಳ್ತೀಯ? ಪಾಪು ಮದುವೆ ವಿಷಯನ ನಮಗೂ ಹೇಳಿರ್ಲಿಲ್ಲ. ಇಲ್ದಿದ್ರೆ ನಿನಗೆ ಹೇಳ್ದೆ ಇರ್ತಿದ್ವಾ? ಆಗೋಯ್ತಲ್ಲ, ಇನ್ನೇನು. ಮದ್ವೆಗಂತೂ ಕರೀಲಿಲ್ಲ, ಅದಕ್ಕೆನ ಪರಿಚಯನ ಮಾಡ್ಸಲ್ವಾ? ಸಿರಿ ಅಂತ ನಾನು ಹೆಂಡ್ತಿ. ಹಾಯ್ ಅತ್ಗೆ, ನಾನ್ ಸಂಧ್ಯಾ, ನಿಮ್ ಗಂಡನ್ ತಂಗಿ. ಹಾಯ್. ಇವರು ನನ್ನ ಹಸ್ಬೆಂಡ್ ಪ್ರಸಾದ್ ಅಂತ. ನಮಸ್ತೆ. ನಮಸ್ತೆ. ಎಲ್ಲಿ ಇಬ್ರು ಪಕ್ಕ ನಿಂತ್ಕೊಳ್ಳಿ. ಮೇಡ್ ಫಾರ್ ಈಚ್ ಅದರ್. ತಗೊಳ್ಳಿ, ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಸಂಧ್ಯಾ, ಇದೆಲ್ಲ ಏನಕ್ಕೆ ತರಕ್ ಹೋದೆ? ತಗೊಳ್ಳೋಣ ಸುಮ್ನೆ. ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಮ್ಯಾರಿಡ್ ಲೈಫ್. ಸಂಧ್ಯಾ, ನೀವಿಬ್ರು ಫ್ರೀ ಇದ್ರೆ ಮಧ್ಯಾಹ್ನ ಹೊರಗಡೆ ಊಟಕ್ಕೆ ಹೋಗೋಣ. ಬಾಸು? ಬೇಡ ಅಣ್ಣ, ಅದಕ್ಕೆ ಮನೆಗ್ ಬಂದಿದ್ದಾರೆ. ಅವ್ರ ಕಾಲ್ಗುಣದಿಂದ ನಾವೆಲ್ಲರೂ ಒಂದಾದ್ರೆ ಹೋಟೆಲ್ ಯಾಕೆ? ಈ ಮನೇಲೆ ಎಲ್ರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಲ್ವಾ ಅಮ್ಮ? ಆ ದಿನ ಬೇಗ ಬರ್ಲಿ ಪುಟ್ಟಿ. ಏನಮ್ಮ ನೀನು ಎಲ್ಲದಕ್ಕೂ ಅಳ್ತೀಯ? ಇಷ್ಟಾದ್ರೂ ಮಾತಾಡಕ್ ನಮ್ಗೆಲ್ಲ ಅವಕಾಶ ಸಿಕ್ತಲ್ಲ, ಖುಷಿ ಪಡೋಣ. ನಾವಿನ್ ಬರ್ತೀವಿ. ಗೊತ್ತಲ್ಲ, ಸ್ಕ್ಯಾನ್ ಮಾಡಿ ಮೆನು ನೋಡ್ತಾ ಇರಿ. ಶೋರ್, ಡೆಫಿನೆಟ್ಲಿ ಹೇಳ್ತೀನಿ ಮ್ಯಾಮ್. ನೀವು ಆರ್ಡರ್ ಮಾಡ್ತಾ ಇರಿ. ಪುಟ್ಟ, ಸರ್ಪ್ರೈಸ್ ಚೆನ್ನಾಗಿದೆ. ಯಾವ ಸರ್ಪ್ರೈಸ್ ಅಮ್ಮ? ಈ ಹೋಟೆಲ್ ಇದೇ ತಾನೇ ನೀ ಹೇಳಿದ ಸರ್ಪ್ರೈಸ್? ಅಯ್ಯೋ ಇಲ್ಲಮ್ಮ, ಅದು ಬೇರೆ ಇದೆ. ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ. ಅಷ್ಟರಲ್ಲಿ ಕೊಡಿಲಿ, ಇದ್ರಲ್ಲಿ ನೋಡಿ ನಿಮ್ಗೆ ಏನ್ ಬೇಕೋ ಆರ್ಡರ್ ಮಾಡಿ. ಮೊಬೈಲ್ ಅಲ್ಲ? ಹೌದಮ್ಮ, ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಈ ಹೋಟೆಲ್ ನಲ್ಲಿ ಏನ್ ಮೆನು ಇರುತ್ತೋ ಅದು ಈ ಮೊಬೈಲ್ ನಲ್ಲೇ ಬಂದ್ಬಿಡುತ್ತೆ. ತಗೊಳ್ಳಿ. ನೋಡ್ಸದ, ಹೊಸ್ತನ ಅನ್ನೋದು ಶುರುವಾಗಬೇಕಾಗಿರೋದು ಮೊದಲು ಅಡಿಗೆಯಲ್ಲಿ. ಕ್ರೀಮ್ ಬ್ರೂಲೆ ಇವತ್ತಿಂದ ನಮ್ಮ ಕೆಫೆ ಮೆನುವಲ್ಲಿ ಸ್ಪೆಷಲ್ ಡಿಶ್. ಸೂಪರ್ ಸರ್. ಎಕ್ಸ್ಕ್ಯೂಸ್ ಮಿ ಸರ್, ಸಿರಿ ಅವ್ರು ಬಂದಿದ್ದಾರೆ, ಹಾಗೆ ಅವ್ರ ಫ್ಯಾಮಿಲಿ. ಓ ಹೌದಾ? ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ನಾವೇ ಅವ್ರನ್ನ ಕರೆಯೋಣ ಅಂತಿದ್ವಲ್ಲ. ಎಸ್ ಸರ್, ನಿಮ್ಮನ್ನೇ ಕೇಳ್ತಿದ್ರು. ಹಾಗಾದ್ರೆ ಕ್ರೀಮ್ ಬ್ರೂಲೆ ಮಾಡೋಣ. ನವದಂಪತಿಗಳು ಸ್ಪೆಷಲ್ ಡಿಶ್ ಕೊಟ್ಟು ಕಂಗ್ರ್ಯಾಚುಲೇಟ್ ಮಾಡ್ದಂಗಿರುತ್ತೆ. ಗುಡ್ ಐಡಿಯಾ ಸರ್. ಹಾಗೆ ಅವ್ರ ಅತ್ತೆನೂ ಬಂದಿದ್ದಾರೆ. ಅವ್ರು ನಿಮ್ ದೊಡ್ಡ ಫ್ಯಾನ್ ಅಂತ ಹೇಳ್ತಿದ್ರಲ್ಲ? ಓ ಹೌದಾ, ಅವರು ಬಂದಿದ್ದಾರ? ಇವತ್ತಾದ್ರೂ ಅವ್ರನ್ನ ಮೀಟ್ ಮಾಡಲೇಬೇಕು. ಒಂದು 10 ನಿಮಿಷ ವೆಯ್ಟ್ ಮಾಡಕ್ಕೆ. ಸದಾ, ನಾನು ಹೀಗೆ ಹೋಗಿ ಕ್ರೀಮ್ ರೂಲೆ ಮಾಡಿ ತಗೊಂಡ್ಬಂದ್ಬಿಡ್ತೀನಿ. ನೀನು ಅವ್ರನ್ನ ನೋಡ್ತಾ ಇರೋ. ಇದನ್ನ ತಗೊಂಡೋಗಿ ಕ್ಯಾಬಿನ್ ಇಟ್ಬಿಡು. ಸರಿ. ನೀವೇನ್ ಆರ್ಡರ್ ಮಾಡ್ತಿರೋ ನಾನು ಅದೇ ತಗೋತೀನಿ ಪುಟ. ನಂಗೆ ಇದೆಲ್ಲ ಗೊತ್ತಾಗಲ್ಲ. ಹಾಗಲ್ಲಮ್ಮ, ನಿಮ್ಗೇನ್ ಇಷ್ಟ ಅಂತ ಹೇಳಿ,
ಅದನ್ನೇ ಆರ್ಡರ್ ಮಾಡ್ತೀವಿ. ನನಗ ಒಳ್ಳೆ ಅಮ್ಮ, ನಿಮ್ಗೇನ್ ಇಷ್ಟ ಅಂತ ನಿಮ್ಗೆ ಗೊತ್ತಿಲ್ವಾ? ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಬಾಸ್, ನಾನು ಮಾಡ್ತೀನಿ ಕೊಡು. ಹೋ ಪಾಪು, ನೀನೇ ಆರ್ಡರ್ ಮಾಡು. ಅಭಿನಂದನೆಗಳು ಹೊಸ ದಂಪತಿಗಳಿಗೆ. ಈಗಲೇ ಬರ್ತೀಯಾ? ಹೊರಟು ಬಂದ್ಬಿಡ್ತೀನಿ. ಸರಿ. ಅಲ್ಲದ ತಡ ಅವ್ರು ಊಟ ಮಾಡ್ತಿದ್ರು ಏನೋ, ಬರ್ತೀನಿ ಅಂದ್ರೆ ಬಾ ಅಂದ್ಬಿಟ್ಟೆಲ್ವ? ನನ್ ಮಾತ್ರ ಸಿಗ್ತಾ ಇಲ್ವಲ್ಲ, ನಾನೇನ್ ಮಾಡ್ಲಿ? ಊಟ ಮಾಡ್ಕೊಂಡೇ ಬರ್ತಾಳೆ ಬಿಡು. ಮಾವನವ್ರಿಗೆ ಮಾತ್ರೆ ಕೊಡ್ಬೇಕು, ನಾನ್ ಬರ್ತೀನಿ ಪುಟ್ಟ. ಅಲ್ಲಮ್ಮ, ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಪುಟ್ಟ, ಶುಗರ್ ಮಾತ್ರೆ ಅದು. ಮಾವ ತಗೊಳ್ಳಿಲ್ಲ ಅಂದ್ರೆ ತುಂಬಾ ತೊಂದರೆ ಆಗ್ಬಿಡತ್ತೆ. ನಾನು ಈಗ್ಲೇ ಹೊರಡ್ಲೇಬೇಕು. ಆಯ್ತಮ್ಮ, ಹೊರಡೋರಂತೆ. ಬೇಗ ಊಟ ಮಾಡ್ಕೊಂಡು ಹೊರಡೋಣ, ನಾವು ಬರ್ತೀವಿ. ಮದ್ವೆ ಆದ್ಮೇಲೆ ಮೊದಲನೇ ಸಲ ಹೋಟೆಲ್ಗೆ ಬಂದಿದ್ದೀರಾ, ನೀವಿಬ್ರು ಆರಾಮಾಗಿ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಬನ್ನಿ. ಬಾಸ್, ನಮ್ ತಾತನ ಬಗ್ಗೆ ನಿನ್ಗೆ ಗೊತ್ತಿಲ್ಲ, ನಾವು ಪಾರ್ಸಲ್ ತಗೊಂಡು ಹೋಗೋಣ ಬಿಡು. ಅದ್ ಹೇಗಾಗತ್ತೆ ಸಮರ್ಥ್? ಅಮ್ಮ, ನಾವು ನಿಮ್ ಜೊತೆನೆ ಬರ್ತೀವಿ. ಇನ್ನೊಂದಿನ ಇಲ್ಲಿಗೆ ಬಂದ್ರಾಯ್ತು. ಅಯ್ಯೋ ಪುಟ್ಟ, ನೀವ್ ಯಾಕೆ ಬರ್ತೀರಾ? ನೀವಿಬ್ರು ಊಟ ಮಾಡ್ಕೊಂಡು ಬನ್ನಿ, ಬೇಜಾರ್ ಮಾಡ್ಕೋಬೇಡ. ಇನ್ನೊಂದಿನ ಆರಾಮಾಗಿ ಬರೋಣ. ಸರಿಮಾ, ಹುಷಾರ್. ಅಲ್ಲಮ್ಮ, ನಾನ್ ನಿಮಗೆ ಇನ್ನೊಂದ್ ವಿಷಯ. ಇನ್ನೊಂದಿನ ಬರೋಣ ಪುಟ್ಟ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಒನ್ ಸೆಕೆಂಡ್. ಮದ್ವೆಗ್ ಬರ್ತೀನಿ ಅಂತ ಹೇಳಿ ಕೈ ಕೊಟ್ರಿ. ಯಾವುದೋ ಒಂದು ಅರ್ಜೆಂಟ್ ಶೂಟ್ ಬಂದ್ಬಿಡ್ತು, ಅದಕ್ಕೆ ಬರೋಕ್ಕಾಗ್ಲಿಲ್ಲ. ಎಲ್ಲ ಚೆನ್ನಾಗಾಯ್ತಾ? ಹಾ ಸರ್, ನೀವು ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಮ್ಮತ್ತೆ ಸರ್ಪ್ರೈಸ್ ಆಗಿರೋರು. ಸಾರಿ, ಮೈ ಬ್ಯಾಡ್ ಲಕ್. ನಿಮ್ಮ ಅತ್ತೆಯವರು ಬಂದಿದ್ದಾರೆ ಅಂತ ಮ್ಯಾಗಿ ಹೇಳಿದ್ಲು. ಏನೋ ಎಮರ್ಜೆನ್ಸಿ ಕೆಲಸ ಇದೆ ಅಂತ ಹೊರಟ್ಬಿಟ್ರು. ಓ ಛೇ, ಕಿಚನ್ ಅಲ್ಲಿ ಸ್ವಲ್ಪ ಬ್ಯುಸಿ ಆದೆ. ನಾನ್ ಸ್ವಲ್ಪ ಬೇಗ ಬಂದಿದ್ರೆ ಸಿಕ್ತಿದ್ರೇನೋ. ಇಟ್ಸ್ ಓಕೆ ಸರ್, ನೆಕ್ಸ್ಟ್ ಟೈಮ್ ಕರ್ಕೊಂಡು ಬರ್ತೀನಿ. ಸರಿ. ಕ್ರೀಮ್ ಬ್ರೂಲೆ ರೆಡಿ ಇದೆ. ಮ್ಯಾಗಿ ಹತ್ರ ಪಾರ್ಸಲ್ ರೆಡಿ ಮಾಡಕ್ ಹೇಳ್ತೀನಿ. ನನ್ನ ಅಭಿಮಾನಿಗೆ ಕೊಟ್ಬಿಡಿ. ಆಮೇಲೆ ಟೇಸ್ಟ್ ಹೇಗಿದೆ ಅಂತ ನನಗೆ ಫೋನ್ ಮಾಡಿ ಹೇಳಕ್ ಹೇಳಿ. ಮ್ಯಾಗಿ ನನ್ನ ಕಾರ್ಡ್ ಕೊಡ್ತಾಳೆ. ಶೋರ್ ಸರ್. ಸಾರಿ. ಓಕೆ ದೆನ್, ನಿಮ್ಮ ಆರ್ಡರ್ ರೆಡಿ ಆಗ್ತಾ ಇದೆ. ಎಂಜಾಯ್ ಯುವರ್ ಮೀಲ್. ಹಾಗೆ ಪಾರ್ಸಲ್ ತಗೊಂಡು ಹೋಗೋದು ಮರಿಬೇಡಿ. ಆಮೇಲೆ ನಿಮ್ಗೆ ಏನ್ ಬೇಕೋ ಆರ್ಡರ್ ಮಾಡಿ. ಇವತ್ತಿಂದು ನನ್ನ ಟ್ರೀಟ್. ಟ್ರೀಟಾ? ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ, ನಾವು ಪೇ ಮಾಡ್ತೀವಿ. ನೋ ನೋ ನೋ. ಸಮರ್, ಮದ್ವೆಗ್ ಬರ್ತೀನಿ ಅಂತ ಹೇಳಿ ಕೈ ಕೊಟ್ಟಿದ್ದಾರೆ, ಟ್ರೀಟ್ ಕೊಡ್ಸಿ. ತುಂಬಾ ಥ್ಯಾಂಕ್ಸ್. ನಿಮ್ಮಂತವ್ರ ಕಂಪ್ನಿ ಸಿಗೋದು ನನ್ನ ಅದೃಷ್ಟ. ನಾಳೆ ಕಷ್ಟ. ನಾಳೆ ನಿಮ್ಮನ್ನ ನಮ್ಮ ಮನೆಗೆ ಊಟಕ್ಕೆ ಕರೆಯೋದಕ್ಕೆ ಅಂತ ನಾನು ಬಂದಿರೋದು. ಮದುವೆ ಆದ್ಮೇಲೆ ಗಂಡಿನ ಮನೆಯವ್ರನ್ನ ಊಟಕ್ಕೆ ಕರೆಯೋದು ನಮ್ಮ ಪದ್ಧತಿ. ನೀವು ಇಲ್ಲ ಅನ್ಬಾರ್ದು. ಇಲ್ಲನೂ ಇಲ್ಲ, ಬೆಲ್ಲನೂ ಇಲ್ಲ. ಬರ್ತೀವಿ. ತುಂಬಾ ಸಂತೋಷ. ನಾಳೆ ನಿಮ್ಮನ್ನೆಲ್ಲ ಕಾಯ್ತಾ ಇರ್ತೀನಿ. ಸಮರ್ಥ್, ನಾಳೆ ಇವರನ್ನೆಲ್ಲ ಕರ್ಕೊಂಡು ಬರೋ ಜವಾಬ್ದಾರಿ ನಿಂತು. ಸರಿ ಗುರುಗಳೇ. ಅಂಗಡಿಲಿ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ಇನ್ ಸ್ವಲ್ಪ ಹೊತ್ತಿದ್ದು ಹೋಗ್ಬೋದಾಗಿತ್ತಲ್ಲ ಅಣ್ಣ. ನಾಳೆ ಅಂಗಡಿಗೆ ರಜೆ ಹಾಕ್ಬಿಟ್ಟಿದ್ದೀನಿ.
ಅದ್ರದ್ದು ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ. ತಪ್ಪು ತಿಳ್ಕೊಬೇಡಿ, ನಾಳೆ ಸಿಗೋಣ. ನೀನ್ ಆಗ್ಲೇ ಬಂದೆ ಅಂತ ಗೊತ್ತಾಯ್ತು, ಆದ್ರೆ ರೂಮ್ಗೆ ಹೋಗಿ ನೋಡ್ದೆ, ನೀನ್ ಕಾಣ್ಲಿಲ್ಲ. ಪೂರ್ಣಿ ಜೊತೆ ವಾಕ್ ಮಾಡ್ತಿದ್ದೆ ಚಿಕ್ಕಮ್ಮ. ಓ, ವೆರಿ ಗುಡ್. ಏನಿದು, ಇನ್ನು ಫಾರ್ಮಲ್ಸ್ ಅಲ್ಲೇ ಇದೆಯಾ? ಮತ್ತೆ ಆಫೀಸ್ಗೆ ಹೋಗಲ್ಲ ತಾನೆ? ಇಲ್ಲ ಚಿಕ್ಕಮ್ಮ, ಅದು ಆ್ಯಕ್ಚುಲಿ ಇವತ್ತು ಡಿನ್ನರ್ ನನ್ನ ಬಿಸ್ನೆಸ್ ಫ್ರೆಂಡ್ಸ್ ಬರ್ತಿದ್ದಾರೆ. ಓ ಸಾರಿ, ಈಗ ಹೇಳ್ತಿದ್ದೀನಿ. ಕೆಲ್ಸದ ಟೆನ್ಷನಲ್ಲಿ ಹೇಳೋದೇ ಮಾಡ್ಬಿಟ್ಟೆ. ದಟ್ಸ್ ಓಕೆ. ಡಿನ್ನರ್ ಪ್ಲಾನ್ ಆಗಿದ್ಯಾ ಅಥವಾ ನಾನೇ ಮಾಡ್ಲಾ? ನೀವೇ ಮಾಡಿ ಚಿಕ್ಕಮ್ಮ ಪ್ಲೀಸ್, ನನಗದೆಲ್ಲ ಗೊತ್ತಾಗಲ್ಲ. ಶ್ಯೂರ್ ಅಭಿ, ನಾನೇ ನೋಡ್ಕೊಳ್ತೀನಿ. ಥ್ಯಾಂಕ್ಸ್ ಚಿಕ್ಕಮ್ಮ. ಇನ್ನೊಂದು ವಿಷಯ, ನನ್ನ ಬಿಸ್ನೆಸ್ ಫ್ರೆಂಡ್ಸ್ ಮನೆ ಬರೋ ಟೈಮಲ್ಲಿ ಆ ಮನುಷ್ಯ ಇಲ್ಲದೆ ಇದ್ರೆ ಒಳ್ಳೇದು. ಏನು ಹೇಳ್ತಿದ್ದೀರಾ? ಮಾವ ಅವ್ರ ಮನೆಗೆ ಬರಬಾರ್ದು ಅಂದ್ರೆ? ಪುಣ್ಯ, ಇದು ಬಿಸ್ನೆಸ್ ವಿಷಯ, ನಿನಗೆ ಅರ್ಥ ಆಗಲ್ಲ, ಸುಮ್ಮನಿರು. ಅಲ್ಲ ಅಭಿ, ನಿನ್ ಬಿಸ್ನೆಸ್ ಫ್ರೆಂಡ್ಸು ಮನೆಗೆ ಬರ್ತಾರೆ ಅಂದ ಮಾತ್ರಕ್ಕೆ ಭಾವನವರು ಮನೇಲಿ ಇರಬಾರ್ದು ಅನ್ನೋದು ಯಾಕ್ ನ್ಯಾಯ? ಇದು ಅವ್ರ ಮನೆ. ನೀನು ಭಾವನವ್ರ ವಿಷಯದಲ್ಲಿ ಈ ತರ ಆಡೋದು ನನ್ಗೊಂದ್ ಸ್ವಲ್ಪನೂ ಇಷ್ಟ ಆಗಲ್ಲ. ಈ ವಿಷಯ ಅವ್ರಿಗೇನಾದ್ರೂ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೆ ಗೊತ್ತಾ? ಅದು ಹಾಗಲ್ಲ ಚಿಕ್ಕಮ್ಮ. ನೋಡು, ಡಿನ್ನರ್ ಪ್ಲಾನ್ ಮಾಡು ಅಂದೆ, ಅದನ್ನ ನಾನು ಮಾಡ್ತೀನಿ. ಆದ್ರೆ ಭಾವ ಮನೆಗೆ ಬರ್ದೇ ಇರೋ ತರ ನೋಡ್ಕೋಬೇಕು ಅಂದಿಯಲ್ಲ, ಅದು ನನ್ನಿಂದ ಸಾಧ್ಯ ಇಲ್ಲ. ಸರ್, ಸಾಂಬಾರ್ ಪುಡಿ ಪ್ರಚಾರ ಸರ್. ಇದನ್ನ ಪ್ರಚಾರ ಮಾಡೋಕೆ ಅಂತ ನಾವು ಸಪರೇಟ್ ಜನಗಳನ್ನ ನೇಮಿಸ್ಕೊಂಡಿಲ್ಲ, ಅಷ್ಟು ಶಕ್ತಿನೂ ನನಗಿಲ್ಲ ಸರ್. ಅದಕ್ಕೆ ನಾನೇ ಪಾಂಪ್ಲೆಟ್ ಅಂಟಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಅದಕ್ಕೆ ಮನೆಯವರೆಲ್ಲ ಸೇರ್ಕೊಂಡು ಬಂದಿದ್ದಾರೆ ಸರ್. ತುಂಬ ಸಂತೋಷ. ನಾವು ಮಾಡೋ ಕೆಲಸಕ್ಕೆ ಕುಟುಂಬದ ಬೆಂಬಲ ಸಿಗೋದಕ್ಕೂ ಅದೃಷ್ಟ ಇರಬೇಕು. ನೀವೇನು ಯೋಚನೆ ಮಾಡಬೇಡಿ. ಒಂದು ಒಳ್ಳೆ ಪ್ರಾಡಕ್ಟ್ಗೆ ಯಾವ ಪ್ರಚಾರನೂ ಬೇಕಿಲ್ಲ. ಒಬ್ರು ಬಾಯಿಂದ ಇನ್ನೊಬ್ರು ಬಾಯಿಗೆ ಹರಡಿದ್ರೂ ಸಕ್ಸಸ್ ಆಗುತ್ತೆ. ಸರ್, ನೀವು ಇಷ್ಟು ಹೇಳಿದ್ಮೇಲೆ ಸಕ್ಸಸ್ ಆಗೇ ಆಗುತ್ತೆ ಸರ್. ಮಾಧವ್ ಸರ್, ನಾನು ನಿಮ್ಮ ದೊಡ್ಡ ಫ್ಯಾನು. ನನ್ನ ಹೆಂಡತಿ ಮಾಡ್ತಿರೋ ಕೆಲಸಕ್ಕೆ ನೀವು ಬೆಂಬಲ ಕೊಡ್ತಿದ್ದೀರ ಅಂತ ಗೊತ್ತಾಗಿ ನನಗೆ ತುಂಬಾ ಖುಷಿ ಆಯ್ತು. ಅಷ್ಟೊಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದಮೇಲೆ ಬೆಂಬಲ ಕೊಡದೇ ಇರಕ್ಕಾಗತ್ತಾ? ಸರ್, ಮಾತಾಡ್ತಾ ಕೇಳೋದನ್ನೇ ಮರ್ತೆ ಸರ್. ನೀವು ಇಷ್ಟೊತ್ತಲ್ಲಿ ಇಲ್ಲಿ? ಅದು ನಾನು ಹೀಗೆ ಯಾರನ್ನೋ ಮೀಟ್ ಮಾಡಕ್ ಹೋಗಿದ್ದೆ. ಸರ್, ಹೇಗೂ ಇಷ್ಟು ದೂರ ಬಂದಿದ್ದೀರಾ, ಇಲ್ಲೇ ಪಕ್ಕದ ರೋಡಲ್ಲೇ ನಮ್ಮ ಮನೆ ಸರ್. ಬನ್ನಿ, ಊಟ ಮಾಡ್ಕೊಂಡು ಹೋಗೋರಂತೆ. ಅಯ್ಯೋ ಪರವಾಗಿಲ್ಲ, ಇನ್ನೊಂದಿನ ಬರ್ತೀನಿ. ಸರ್, ಇದೇ ಸಾಂಬಾರ್ ಪುಡಿ ಹಾಕಿ ನನ್ನ ಹೆಂಡತಿ ಸಾಂಬಾರ್ ಮಾಡಿದ್ದಾಳೆ. ನೀವತ್ತು ರುಚಿ ನೋಡ್ಲೇಬೇಕು. ಪ್ಲೀಸ್ ಬನ್ನಿ ಸರ್. ಬಡವ್ರ ಮನೆ ಅಂತ ಬರೋಲ್ಲ ಅನ್ಬೇಡಿ. ಅಯ್ಯೋ ಹಾಗೆಲ್ಲ ಏನಿಲ್ಲ. ಮಿಸ್ಟರ್ ಅವಿನಾಶ್, ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಇಂಟೀರಿಯರ್ಸ್ ಎಲ್ಲ ಚಿಕ್ಕಮ್ಮನೆ ಪ್ಲಾನ್ ಮಾಡಿರೋದು. ಇನ್ಫ್ಯಾಕ್ಟ್ ಈ ಡಿನ್ನರ್ ಕೂಡ ಅವರೇ ಅರೇಂಜ್ ಮಾಡಿರೋದು. So nice. So it's your first project, Abhijit. How are you feeling? I'm very much excited. Ad shoot ಆಗಿದೆ, in 1 week ಅಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. So waiting for that. Oh, so nice. All the best from my side. Thank you. ಅಭಿ, ನನ್ನ ಕಡೆಯಿಂದಾನು ನಿನ್ಗೆ ಆಲ್ ದ ಬೆಸ್ಟ್. ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅನ್ನ ಹ್ಯಾಂಡಲ್ ಮಾಡ್ತಿದ್ಯಾ. ಸದ್ಯದ್ರಲ್ಲೇ ಸಕ್ಸಸ್ ಪಾರ್ಟಿನೂ ಅರೇಂಜ್ ಮಾಡೋಣ. ಆಗ ನೀವೆಲ್ಲರೂ ಮರೀದೆ ಬರ್ಬೇಕು. Sure, madam. Thank you, ಚಿಕ್ಕಮ್ಮ. Please have your dinner. ಚಿಕ್ಕಮ್ಮ, ಪುಣ್ಯ. ಎಕ್ಸ್ಕ್ಯೂಸ್ ಮೀ, ಒಂದು 5 ನಿಮಿಷ ಬಂದೆ. ಪ್ಲೀಸ್ ಡೋಂಟ್ ಮೈಂಡ್. ಇಟ್ಸ್ ಓಕೆ, ಕ್ಯಾರಿ ಆನ್. ಪುಣ್ಯ, ಇಲ್ಲಿ ಏನ್ ಮಾಡ್ತಿದ್ಯಾ? ಅಲ್ಲಿ ಎಲ್ಲರೂ ಊಟ ಮಾಡ್ತಿದ್ದಾರೆ. ಎಲ್ರು ಅಂದ್ರೆ ಮಾವನೂ ಇದ್ದಾರ? ಏನಾಗಿದೆ ನಿಮ್ ಪುಣ್ಯ? ನೋಡು, ಈ ಟೈಮಲ್ಲಿ ತುಂಬಾ ಹೊತ್ತು ಹೊಟ್ಟೆ ಹಸ್ಕೊಂಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಬಾ
ಊಟ ಮಾಡೋಣ. ಮಾವ ಬರೋವರೆಗೂ ನಾನು ಊಟ ಮಾಡಲ್ಲ ಅಂದ್ರೆ ಮಾಡೋದು ಅಷ್ಟೇ. ಪೂರ್ಣಿ, ದಿಸ್ ಇಸ್ ಟೂ ಮಚ್. ಗೆಸ್ಟ್ ಇದ್ದಾರೆ, ಹಠ ಮಾಡಬೇಡ ಬಾ ಪ್ಲೀಸ್. ನೀನ್ ಹೀಗ್ ಮಾಡಿದ್ರೆ ಹೊಟ್ಟೆಲಿರೋ ಮಗುಗೂ ತೊಂದರೆ ಆಗತ್ ಪೂರ್ಣಿ, ಅರ್ಥ ಮಾಡ್ಕೋ. ಹೊಟ್ಟೆಲಿರೋ ಮಗುಗೆ ನೋವಾಗೋದು ಬರೀ ತಾಯಿ ಊಟ ಮಾಡದೇ ಇದ್ರೆ ಮಾತ್ರ ಅಲ್ಲ, ತಾಯಿ ಮನ್ಸಿಗೆ ನೋವಾದ್ರು. ಮಾವ ಮನೆಗ್ ಬರಬಾರ್ದು ಅಂತ ಹೇಳಿ ನನ್ ಮನ್ಸಿಗೆ ನೋವು ಮಾಡಿ ಈಗ ಊಟ ಮಾಡು ಅಂದ್ರೆ ಹೇಗ್ ಮಾಡ್ಲಿ? ಸೇರುತ್ತಾ? ಮೈ ಗಾಡ್, ಯಾಕೆ ಅರ್ಥ ಆಗ್ತಿಲ್ಲ ನಿನ್ಗೆ? ನಾನು ಅದನ್ನೇ ಹೇಳ್ತಿರೋದು, ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ಪ್ರತಿ ಸಾರಿ ಮಾವಂಗ್ ನೋವು ಮಾಡ್ದಾಗ್ಲೂ ನೊಂದ್ಕೊಳ್ಳೋದು ಬರೀ ಮಾವ ಮಾತ್ರ ಅಲ್ಲ, ನಾನು ಜೊತೆಲಿ ಹೊಟ್ಟೆಲಿರೋ ನಿಮ್ಮಮ್ಮನು. ಪೂರ್ಣಿ ಪ್ಲೀಸ್ ಸ್ಟಾಪ್ ಇಟ್. ಈಗೇನು ಅವ್ರ ಮನೆಗೆ ಬರ್ಬೇಕಲ್ವಾ? ಸರಿ, ಫೋನ್ ಮಾಡ್ಕರಿ. ತುಂಬ ಥ್ಯಾಂಕ್ಸ್. ನೀವು ಕೊಟ್ಟ ಊಟ ಪ್ರೀತಿ ಎರಡೂ ಚೆನ್ನಾಗಿತ್ತು. ನಾನು ಬರ್ತೀನಿ. ನಿಮ್ಮಂತವ್ರು ನಮ್ ಪುಟ್ಟ ಮನೆಗ್ ಬಂದಿದ್ದು ನಮ್ ಪುಣ್ಯ ಸರ್. ಕೆಲವೊಂದ್ಸಲ ಪುಟ್ಟ ಮನೇಲಿ ಸಿಗೋ ಖುಷಿ ಅರಮನೇಲೂ ಸಿಗೋದಿಲ್ಲ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಗೌರವಿಸ್ತಾ ಖುಷಿಯಿಂದ ಇರೋ ನಿಮ್ಮ ಫ್ಯಾಮಿಲಿ ನೋಡಿ ತುಂಬಾ ಸಂತೋಷ ಆಯ್ತು. ಯಾವಾಗ್ಲೂ ಹೀಗೆ ಇರಿ. ಹಲೋ ಮಾವ, ಎಲ್ಲಿದ್ದೀರಾ? ನಾನ್ ನಿಮಗೋಸ್ಕರ ಊಟಕ್ಕೆ ಕಾಯ್ತಾ ಇದ್ದೀನಿ. ಅಯ್ಯೋ ಯಾಕೆ ಮಗಳೇ, ಯಾಕಿನ್ನು ಊಟ ಮಾಡಿಲ್ಲ? ನೀವ್ ಯಾಕೆ ಇನ್ನೂ ಬಂದಿಲ್ಲ? ಅಯ್ಯೋ ಅದು ಯಾರೋ ಪರಿಚಯದವ್ರ ಮನೆಗೆ ಬಂದಿದ್ದೆ, ಅದಕ್ಕೆ ಲೇಟ್ ಆಗೋಯ್ತು. ನಿಮ್ ಮಗನ್ ಮಾತ್ರ ಬಿಟ್ಕೊಡೋದಿಲ್ಲ ಅಲ್ವಾ ನೀವು? ನೀವ್ ಯಾಕೆ ಬಂದಿಲ್ಲ ಅಂತ ನನಗೆ ಗೊತ್ತು. ನಿಮ್ ಮಗನೇ ಫೋನ್ ಮಾಡಿ ಕರಿ ಅಂತ ಹೇಳಿದ್ದಾರೆ. ಬನ್ನಿ ಮಾವ. ಏನ್ ಹೇಳ್ತಾ ಇದೀಯಾ? ಅಷ್ಟೊಂದು ಹಠ ಮಾಡಿದ್ಯಾ ಅವನ ಹತ್ರ? ಮತ್ತೆ ಬಿಡ್ತೀನಾ? ಒಳ್ಳೆ ಹುಡುಗಿ. ಆಯ್ತು, ನಾನು ಈಗಲೇ ಹೊರಡ್ತೀನಿ. ನೀನ್ ಮೊದಲು ಊಟ ಮಾಡು. ಅದ್ ಹೇಗಾಗತ್ತೆ? ಇವತ್ತು ತಾತ ಬಡ್ಸಿದ್ರೆ ಮಾತ್ರ ಊಟ ಮಾಡ್ತೀನಿ ಅಂತ ನಿಮ್ ಮೊಮ್ಮಗು ಹಠ ಮಾಡ್ತಿದೆ. ನಾನು ಬರೋದು ಲೇಟ್ ಆಗುತ್ತಮ್ಮ. ಪರವಾಗಿಲ್ಲ, ಕಾಯತ್ತಂತೆ. ಆಯ್ತಾಯ್ತು, ನಾನು ಬರ್ತೀನಿ. ಅಷ್ಟರಲ್ಲಿ ಏನಾದರೂ ಹಣ್ಣು ತಿಂದಿರು. ಆಯ್ತು ಮಾವ, ಹುಷಾರು. ಹಾ ಪೂರ್ಣಿ, ಎಲ್ರದ್ದು ಊಟ ಆಯ್ತಾ? ಅವ್ರೆಲ್ರೂ ಹೋದ್ರೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಕೇಳ್ತಿದ್ದೀರ ತಾನೆ? ಹೊರಟಿದ್ದಾರೆ, ನೀವು ಆರಾಮಾಗಿ ಬನ್ನಿ. ಸರಿ, ಬರ್ತೀನಿ. ಏ ದಂಡ್ಪಿಂಡ, ತುಳಸಿ. ಮಾವ, ಹೆಂಚು ಹಾಡ್ ಹೋಗೋ ಹಾಗೆ ನಿನ್ ಮಗನ್ನ ಕೂಗ್ತಾನೆ ಇದ್ದೀನಿ ಆವಾಗ್ಲಿಂದ. ಏನು ಅಂತ ಕೇಳುವಷ್ಟು ಸೌಜನ್ಯ ಆದ್ರೂ ಇದೆಯಾ ಅವನಿಗೆ? ಹೇಳು ಮಾವ. ಅದು ಪಾಪು. ಆ ಪಾಪುನ್ನೇ ಕರಿ. ಅವನ್ ಮನೇಲಿಲ್ಲ ಮಾವ. ಇಲ್ವಾ? ಎಲ್ಲ ಹಾಳಾಗೋಗಿದ್ದಾನೆ. ಅದು ಫ್ರೆಂಡ್ ಪಾರ್ಟಿ ಅಂತೆ. ಪಾರ್ಟಿ? ರೆಸಾರ್ಟ್ನಲ್ಲಿ ಪಾರ್ಟಿಗೆಂದು ಹೋಗಿದ್ದ ನವ ದಂಪತಿಗಳ ಮೇಲೆ ಸ್ನೇಹಿತರು ಹೆಂಡತಿಯ ಮೇಲೆ ಮಾಡಿದ್ರು ಅಟ್ಯಾಕ್. ಎಷ್ಟು ಧೈರ್ಯ ಅವನಿಗೆ! ನನ್ಗೊಂದು ಮಾತು ಹೇಳಿದೆ ಪಾರ್ಟಿಗೆ ಹೋಗಿದ್ದಾನೆ. ಈ ಪ್ರಪಂಚ ಸರಿಯಾಗಿಲ್ಲ. ಈಗ ತಾನೇ ಮದುವೆ ಆಗಿದ್ದಾನೆ. ಸ್ವಲ್ಪ ಜವಾಬ್ದಾರಿ ಬೇಡ ಅವನಿಗೆ? ಬೆಳಗ್ಗೆ ಬಂದ್ಬಿಡ್ತಾನಂತೆ ಮಾವ. ನೆಗದು ಬಿತ್ತು. ಈಗ ತಾನೇ ಕ್ರೈಮ್ ಸ್ಟೋರಿನಲ್ಲಿ ಏನ್ ಬಂದಿತ್ತು ಅಂತ ನೋಡ್ದಿಯಾ? ಅಲ್ಲ, ಸ್ವಲ್ಪನೂ ಜವಾಬ್ದಾರಿ ಬೇಡವಾ? ಕಳ್ಸಿದ್ಯಲ್ಲ ಅವನ್ನ. ಹೋಗು, ಫೋನ್ ತಗೊಂಡು ಬಾ. ಹೋಗು. ನಂದು ಅಲ್ಲ ಮಾವ. ತಗೊಂಡು ಬಾ. ತಾತನ ಕೈ ಕಾಲು ಮುರಿದು ತೋರಣ ಕಟ್ಟೋ ಮಟ್ಟಕ್ಕೆ ಬಂದಿದ್ದೀಯಾ ನೀನು? ನಾನು ಬೇರೆ ಯಾರನ್ನೋ ಅನ್ಕೊಂಡೆ ತಾತ. ಆ ವಿಷಯ ಇನ್ನೊಂದ್ ದಿವಸ ಮಾತಾಡೋಣ. ಈಗ ನಿಮ್ಮನ್ನ ಕರೆಸಿದ್ದು ಯಾತಿಕ್ಕೆ ಅಂತ ಗೊತ್ತಾಯ್ತು ತಾನೆ? ಕಾಲ ಸರಿಯಾಗಿಲ್ಲ. ನವದಂಪತಿಗಳು ಪಾರ್ಟಿ ಮಾಡೋವಾಗ ಅಟ್ಯಾಕ್ ಮಾಡಿದ್ದಾರೆ ಅಂತ ಸುದ್ದಿ ಬಂದಿತ್ತು. ದಿನ ಇಂಥದ್ದೇ ಸುದ್ದಿ. ಏರಳು ಕಂಡು ಬಾವಿಗೆ ಹಗಲು ಬೀಳ್ಬೇಕಾ? ತಾತ, ಇನ್ನು ಯಾವ ಕಾಲದಲ್ಲಿ ಇದ್ದೀರಾ ನೀವು? ಯಾರನ್ನೂ ನಂಬೋಕಾಗದಿರೋ ಕಲಿಗಾಲದಲ್ಲಿ. ಇಲ್ಲಿ ನೋಡು,
ಇನ್ಮೇಲೆ ನೀವಿಬ್ರು ಸಂಜೆ ಆಗೋದ್ರೊಳಗೆ ಮನೆಗೆ ಬರಬೇಕು. ಹೀಗೆ ಹೇಳ್ದೆ ಕೇಳ್ದೆ ರಾತ್ರಿ ಎಲ್ಲ ಹೊರಗಡೆ ಹೋಗೋ ಹಾಗಿಲ್ಲ. ಹೋದರೆ ನಾನು ಸುಮ್ಮನೆ ಇರೋದಿಲ್ಲ. ಇದು ಬರೀ ಮಾತಲ್ಲ, ಈ ದತ್ತನ ಶಾಸನ. ಈಗ ಇಲ್ಲಿರೋ ಅಷ್ಟು ಕ್ರೀಮ್ ರೂಲೇನ ನೀವು ಖಾಲಿ ಮಾಡ್ತೀರಾ. ಅಯ್ಯೋ ಇಷ್ಟೇ ಇಷ್ಟು ಉಳ್ದಿದೆ. ನಾನು ನಿಮ್ಗಾಗ್ಲೇ ಹೇಳ್ದೆ ತಿನ್ನೋಕೆ. ಮಾಧವ್ ಸರ್ ನಿಮ್ಗೋಸ್ಕರ ಅಂತ ಕಳ್ಸಿದ್ರು. ಪರವಾಗಿಲ್ಲ ಪುಟ, ಮಾವ ಇಷ್ಟಪಟ್ಕೊಂಡು ತಿಂದ್ರಲ್ಲ, ನನ್ಗದೇ ಖುಷಿ. ಒಳ್ಳೆ ಅಮ್ಮ. ಸದ್ಯಕ್ಕೆ ಟೇಸ್ಟ್ ನೋಡೋಷ್ಟಾದ್ರೂ ಮಿಕ್ಕಿದೆ. ಈಗ್ಲೇ ನನ್ನ ಎದುರುಗೆ ತಿನ್ಬೇಕು, ಇಲ್ಲ ಅಂದ್ರೆ ನೀವ್ ಇದನ್ನು ಉಳಿಸ್ಬಿಡ್ತೀರಾ. ನೀನ್ ಬಿಡಲ್ಲ ಅಲ್ವಾ? ಅಮ್ಮ ಅಮ್ಮ ಅಮ್ಮ, ಪುಟ, ಇಂಥ ರುಚಿ ನಾನು ಯಾವತ್ತೂ ತಿಂದಿರ್ಲಿಲ್ಲ. ಇದು ಸಾಮಾನ್ಯ ಕೈಯಲ್ಲಿ ಮಾಡಿದಲ್ಲ ಪುಟ, ಅದ್ಭುತ ಅನಿಸ್ತಾ ಇದೆ. ಖುಷಿ ಆಗ್ತಿದೆ ಅಲ್ವಾ? ನಾನು ತಂದು ಕೊಟ್ಟಿದ್ದಷ್ಟೇ. ನೀವ್ ಇದನ್ನೆಲ್ಲ ನನ್ನ ಹತ್ರ ಹೇಳಿದ್ರೆ ಏನ್ ಪ್ರಯೋಜನ? ಇದನ್ನ ಯಾರು ಮಾಡಿದಾರೋ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಖುಷಿ ಆಗತ್ತಲ್ವಾ? ಮತ್ತ್ಯಾಕೆ ಸುಮ್ಮನಿದ್ದೀರಾ? ಫೋನ್ ಮಾಡಿ, ನಿಮ್ ಫೋನ್ ತರ್ತೀನಿ. ಏ ಪುಟ್ಟ, ನೋಡು ಟೈಮ್ ಎಷ್ಟಾಗಿದೆ ನೋಡು, ತುಂಬಾ ಲೇಟ್ ಆಗಿದೆ. ಇಷ್ಟೊತ್ತಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ. ನಾಳೆ ನಾನೇ ಫೋನ್ ಮಾಡ್ತೀನಿ. ಖಂಡಿತ ಮಾಡ್ತೀರಾ ತಾನೆ? ಖಂಡಿತವಾಗ್ಲೂ ಮಾಡ್ತೀನಿ. ಕೊಡು. ತುಳಸಿಯಲ್ಲಿ ಅಮ್ಮ ಮಲ್ಗಿದ್ದಾರೆ. ನಿಮ್ಗೇನ್ ಬೇಕು ಹೇಳಿ. ನನ್ನ ಕೆಮ್ಮಿನ ಔಷಧಿ ಡ್ರಾಯರ್ನಲ್ಲಿದೆ. ಅದ್ಯಾವುದು ಅಂತ ತುಳಸಿಗೆ ಗೊತ್ತು, ನಿನಗೆ ಗೊತ್ತಾಗೋದಿಲ್ಲ. ಕರಿ ಅವಳನ್ನ. ಕೆಮ್ಮಿನ ಔಷಧಿ ತಾನೆ, ನಾನೇ ಹುಡುಕೊಡ್ತೀನಿ. ನೀನ್ ಕರಿ ಅವಳನ್ನ, ನಿಂಗೆ ಗೊತ್ತಾಗೋದಿಲ್ಲ. ನಾನೇ ನೋಡ್ತೀನಿ. ಅದೇನು ಹುಡುಕ್ತೀಯ? ತುಳಸಿನ ಕರಿ ಅಂದ್ರೆ ಕರಿಯಲ್ಲ ಅಂತೀವಿ. ಇದ ನೋಡಿ. ಹಾ, ಇದೆ. ನೀರೇನಾದ್ರೂ ಕೊಡ್ಲಾ ತಾತ? ಬೇಡ ಬೇಡ, ಈ ದತ್ತನಿಗೆ ಹಾಗೆಲ್ಲ ಯಾರು ನೀರು ಕುಡ್ಸೋಕ್ ಆಗಲ್ಲ. ಲೈಟ್ ಆರಸ್ಲಾ? ಕಡಿ ಕೇಳು. ಗುಡ್ ನೈಟ್ ತಾತ. ಏನ್ ಬೇಕಿತ್ತ ತಾತ? ನೆಗೆದು ಬಿತ್ತು ಮೊಣಕಾಲು. ಆ ಡ್ರಾಯರ್ ಅಲ್ಲಿ ಔಷಧಿ ಇದೆ. ಇದ ನೋಡಿ. ಸ್ಪ್ರೇ ಅಲ್ಲ, ಜೆಲ್ಲು. ಇದಾ? ನಾನು ಹಚ್ತೀನಿ, ಕೊಡಿ. ನಾ ಹಚ್ಕೋತೀನಿ, ಸುಮ್ಮನೆ ರಮ್ಮ. ಕೊಡಿ ತಾತ. ಸಾಕು ಸಾಕು. ಇವತ್ತು ನೈಟ್ ಶಿಫ್ಟ್ನ ನಿನಗೆ ವಹಿಸಿದ್ದಾಳ ನಿಮ್ಮತ್ತೆ? ಕರೆದ್ರು ಬರಲೇ ಇಲ್ಲ. ಹುಷಾರಾಗಿದ್ದಾಳೆ ತಾನೆ? ತುಂಬಾ ಚಳಿ ಇತ್ತಲ್ಲ ತಾತ, ಸ್ವಲ್ಪ ಕೆಮ್ತಿದ್ರು. ಹಾಲಲ್ಲಿ ಗಾಳಿ ಜಾಸ್ತಿ ಅಲ್ವಾ, ಅದಕ್ಕೆ ರೂಮಲ್ಲಿ ಮಲ್ಗೋದಕ್ಕೆ ಹೇಳಿದ್ವಿ. ಮಲ್ಗಿದ್ದಾರೆ. ಮತ್ ನೀವೆಲ್ಲಿ ಮಲಗಿದ್ದೀರಾ? ಹಾಲಲ್ಲಿ. ತುಳಸಿ ಒಪ್ಕೊಂಡ್ಲ? ಅವರೆಲ್ಲ ಒಪ್ಕೊಳ್ತಾರೆ, ಒಪ್ಪಿಸ್ದೆ. ಓಹೋ,
ಅತ್ತೆ ಸೊಸೆ ಸೆಂಟಿಮೆಂಟು. ಅದೇನೋ ಅಷ್ಟು ಪ್ರೀತಿ ತುಳಸಿ ಮೇಲೆ. ಅಮ್ಮ ಮಾತ್ರ ಅಲ್ಲ, ನಿಮ್ ಮೇಲೂ ನನಗಷ್ಟೇ ಪ್ರೀತಿ ಇದೆ. ಚಿಕ್ಕ ವಯಸ್ಸಿಂದಾನು ಅಪ್ಪನ್ ಬಿಟ್ರೆ ಬೇರೆ ಯಾರನ್ನೂ ನಾನು ನೋಡ್ಲೇ ಇಲ್ಲ. ಅಮ್ಮ, ಅಜ್ಜಿ, ತಾತ ಎಲ್ರೂ ಬೇಕು ಅಂತ ಆಸೆ ಆಗೋದು. ಈಗ ನೀವೆಲ್ಲ ಸಿಕ್ಕಿದಿರಲ್ಲ, ಅದೇ ಖುಷಿ ನನಗೆ. ಏನೋ ತುಂಬಾ ಮಸ್ಕ ಹೊಡಿತಿದೀಯಲ್ಲ, ಈ ದತ್ತ ಕರ್ಗೋಲ್ಲ, ಗೊತ್ತಿರ್ಲಿ. ತುಂಬಾ ಹೊತ್ತಾಗಿದೆ, ಹೋಗಿ ಮಲಕ್ಕೋ. ದಂಡ್ಪಿಂಡ ಕಾಯ್ತಾ ಇರ್ತಾನೆ. ಸರ್, ತಲೆಯಲ್ಲೇನಾದ್ರೂ ಯೋಚನೆ ಓಡ್ತಾ ಇದೆಯಾ ಸರ್? ಹಾ, ಈ ಕಾಫಿ ಕುಡ್ರಿ, ಯೋಚನೆ ಎಲ್ಲ ಮಟಾಶ್ ಆಗ್ಬಿಡುತ್ತೆ ಸರ್. ತಲೆಹರಟೆ ಮಾಡೋ ಕೆಲಸ ಬಿಟ್ಟು ಬೇರೆ ಎಲ್ಲ ಮಾತಾಡ್ತೀಯ. ಇವತ್ತಿನ ಶೂಟ್ಗೆ ಫಿಕ್ಸ್ ಮಾಡಿರೋ ಮನೆಯವರು ಮೈ ಹುಷಾರಿಲ್ಲ ಅಂತ ಹೇಳಿದ್ರು. ನಾನು ಬೇರೆ ಯಾರನ್ನಾದ್ರೂ ಹುಡುಕು ಅಂತ ಹೇಳಿದ್ದೆ, ಸಿಕ್ಕಿದ್ರಾ? ಅಯ್ಯೋ, ಮರ್ತ್ಬಿಟ್ಟೆ ಸರ್. ಚಾನೆಲ್ನವರು ಫೋನ್ ಮೇಲೆ ಫೋನ್ ಮಾಡ್ತಾರೆ. ನಾವು ಪಾರ್ಟಿಸಿಪೆಂಟ್ ಮನೆಗೆ ಹೋಗಿ ಇವತ್ತೇ ಶೂಟ್ ಮಾಡಬೇಕು. ಏನ್ ಮಾಡೋದು ಗೊತ್ತಾಗ್ತಿಲ್ಲ. 2 ಪ್ಲೇಟ್ ಪುಳಿಯೋಗರೆ. ಆ ಪುಳಿಯೋಗರೆ ಮಾಡಿದ್ದು ನಾನೇ ಮಾಡಿದ್ದು. ಸದಾ, ನಾನು ಮ್ಯಾಗಿ ಆ ಪುಳಿಯೋಗರೆ ಡಬ್ಬಿ ಕೊಡೋಕೆ ಅಂತ ಒಬ್ರು ಮನೆಗೆ ಹೋಗಿದ್ವಿ ನೋಡು. ಅವ್ರ ನಂಬರ್ ಮ್ಯಾಗಿ ಹತ್ರ ಇದೆ, ಹೋಗಿ ತಗೊಂಡು. ಸರ್, ಆ ಪುಳಿಯೋಗರೆ ಕಲಿಬೇಕು ಅಂತಿರೋದು ನಮ್ ಕೆಫೆಗೆ ಅಲ್ವಾ? ಒಳ್ಳೆ ಬಿಸ್ನೆಸ್ ಆಗುತ್ತೆ ಸರ್. ಈ ಕೆಫೆ ಮಾಡ್ತಿರೋದು ಬರೀ ಬಿಸ್ನೆಸ್ಗಲ್ಲ ಅಂತ ನಿನಗೂ ಗೊತ್ತು. ಒಳ್ಳೆ ರೆಸಿಪಿ ಎಲ್ರಿಗೂ ಗೊತ್ತಾಗ್ಲಿ. ನೀನ್ ಮೊದ್ಲು ಹೋಗಿ ಆ ಫೋನ್ ನಂಬರ್ ತಗೊಂಡ. ಆಯ್ತು ಸರ್. ಕಾಫಿ. ಹಲೋ ಸರ್, ನಮಸ್ತೆ. ನೀವು ಕಾಲ್ ಮಾಡಿದ್ ನನಗೆ ತುಂಬಾನೇ ಖುಷಿ ಆಯ್ತು. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಐ ಆಮ್ ಸೋ ಸಾರಿ ಸರ್. ನೀವು ನಿಮ್ ಕೆಫೆಗೆ ಬಂದು ಪುಳಿಯೋಗರೆ ಮಾಡ್ಕೊಳಕ್ ಹೇಳಿದ್ರಿ, ಬಟ್ ಏನ್ ಮಾಡೋದು, ತುಂಬಾ ಕೆಲ್ಸ, ಬರೋಕೆ ಆಗ್ಲಿಲ್ಲ. ಪರವಾಗಿಲ್ಲ, ನಾನೀಗ ಅದೇ ವಿಷಯ ಮಾತಾಡೋಣ ಅಂತ ಫೋನ್ ಮಾಡಿದ್ದು. ನಮ್ಮ ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್ ನಿಂದ ಮನೆ ಮನೆಗೆ ಹೋಗಿ ಅಲ್ಲಿ ಗೃಹಿಣಿಯರ ಹತ್ರ ಹೊಸ ರೆಸಿಪಿ ಮಾಡಿಸ್ಬೇಕು ಅಂತಿದೀವಿ. ಗೊತ್ತು ಸರ್, ಪ್ರೋಮೋ ನೋಡಿದೀನಿ ನಾನು. ಓ, ಒಳ್ಳೇದಾಯ್ತು. ಮೊದಲನೇ ಸಂಚಿಕೆ ಶೂಟಿಂಗಿಗೆ ನಿಮ್ಮನೆಗೆ ಬರೋಣ ಅಂತಿದೀವಿ. ಪರವಾಗಿಲ್ವಾ? ಅದಕ್ಕೇನಂತೆ ಸರ್, ನೀವು ಮನೆಗ್ ಬರ್ತೀರಾ ಅಂದ್ರೆ ಅದ್ ನನ್ ಸೌಭಾಗ್ಯ. ಪ್ಲೀಸ್ ಬನ್ನಿ ಸರ್. ಆದ್ರೆ ನಾವು ಇವತ್ತೇ ಶೂಟಿಂಗ್ ಬರ್ಬೇಕಾಗತ್ತೆ. ಸ್ವಲ್ಪ ಅರ್ಜೆಂಟಲ್ಲಿ ಫಿಕ್ಸ್ ಆಯ್ತು. ನಿಮ್ಗೇನು ತೊಂದರೆ ಇಲ್ಲ ತಾನೆ? ಇವತ್ತೇನಾ? ಪುಳಿಯೋಗರೆ ಮಾಡ್ಕೊಡೋದು ಆ ತುಳಸಿ ತಾನೆ. ನಾನ್ಯಾಕೆ ಇಷ್ಟೊಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಳ್ಳಿ? ಮತ್ತೆ ಆ ಕರ್ಟನ್ ಎಲ್ಲ ಚೇಂಜ್ ಮಾಡ್ಬಿಡಿ. ಆಮೇಲೆ ಆ ಹಾಲಲ್ಲಿ ಇರೋ ಫುಟ್ ಮ್ಯಾಟ್ ಎಲ್ಲ ಚೇಂಜ್ ಮಾಡ್ಬಿಡಿ. ಟಿವಿ ಸ್ಟ್ಯಾಂಡಿಗೆ ಮ್ಯಾಚ್ ಆಗೋ ಕಲರೇ ಹಾಕಿ. ಸರಿಮ್ಮ, ಅದೆಲ್ಲ ನಾವು ಮಾಡ್ತೀವಿ. ನೀನ್ ಪುಳಿಯೋಗರೆ ಮಾಡಕ್ ರೆಡಿ ಆಗಿದೀಯಾ? ಅದಕ್ಕೆ ಅಲ್ವಾ ರೆಡಿ ಆಗ್ತಿರೋದು. ಮಾಧವ್ ಸರ್ ಪುಳಿಯೋಗರೆ ತಿಂದು ಫಿದಾ ಆಗ್ಬಿಡ್ಬೇಕು. ನೀನ್ ಮಾಡೋ ಪುಳಿಯೋಗರೆ ತಿಂದು ಫಿದಾ ಆಗೋದೆ. ವ್ಯಂಗ್ಯವಾಗಿ ಹೇಳ್ತಾ ಇದ್ದೀರಾ? ನೀವೇನೇ ಆಡ್ಕೊಂಡ್ರು ಈ ನಂದಿನಿ ಕೇರ್ ಮಾಡೋಳಲ್ಲ. ಗಂಡಂಗೆ ಕೇರ್ ಮಾಡ್ದವಳಲ್ಲ ನೀನು. ಅದಕ್ಕೆ ಅಲ್ವಾ ನನ್ನ ಮಗ ದುಬೈಗೆ ಓಡೋಗಿದ್ದು. ಏನಂದ್ರಿ? ತೋರಣ ಕಟ್ಟೋದು ಬಾಕಿ ಇದೆ ಇದ್ದೆ. ಬಾರಿ ಅದನ್ನು ಮುಗಿಸ್ಬಿಡೋಣ. ದಂಡಪಿಂಡ, ದಂಡಪಿಂಡ ಇನ್ನೂ ರೆಡಿ ಆಗಿಲ್ವಾ? ಬಂದೆ ತಾತ. ಅಬ್ಬಾ, ಈಗಿನ ಕಾಲದ ಹುಡುಗರು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಆ ಕನ್ನಡಿನೇ ನಾಚ್ಕೊಳ್ಳುತ್ತೆ. ಅಷ್ಟು ಹೊತ್ತು ಅಲಂಕಾರ ಮಾಡ್ಕೊಳ್ಳುತ್ತೆ. ಅಲ್ಲ ತಾತ, ನಿಮಗೆ ಇಷ್ಟು ವಯಸ್ಸಾಗಿದೆ. ಬಾ ನೀವೇ ಪೌಡರ್ ಹಾಕೊಂಡು ಗಂಟೆ ಗಟ್ಲೆ ಮಿರರ್ ಮುಂದೆ ನಿಂತ್ಕೊಳ್ಳುವಾಗ ನಾವು ನಿಂತ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ? ಯಾರಿಗೋ ವಯಸ್ಸಾಗಿರೋದು? ಈ ಮನೆಯಲ್ಲಿ ಒಂದು ಮರಿ ಮಗು ಆಡೋವರೆಗೂ ಈ ದತ್ತನಿಗೆ ವಯಸ್ಸಾಗಲ್ಲ.
ಅವನು ಯಾವಾಗಲೂ ಯಂಗ್ ಅಂಡ್ ಎನರ್ಜೆಟಿಕ್. ಹೋಗಿತ್ತ ಸಾಕು ನುಲ್ದಿದ್ದು. ಕರಿಯೋ ನಿನ್ನ ಹೆಂಡ್ತಿನ ನಿನ್ನ ತಾಯಿನ. ಟ್ಯಾಬ್ಲೆಟ್ ತಗೊಂಡಿಲ್ಲ ಅನ್ಸುತ್ತೆ. ಅಮ್ಮ, ಬಾಸು. ಬಂದೆ ಪಾಪು. ಸ್ವೀಟ್ಸು ಹಣ್ಣು ಎಲ್ಲ ತಗೊಂಡಿದ್ಯಾ? ತಗೊಂಡಿದ್ದೀನಿ ಮಾವ. ಕೊಡಮ್ಮ, ನಾನು ಇಟ್ಕೂ. ಪರವಾಗಿಲ್ಲ ಪಾಪು, ನಾ ಇಟ್ಕೊತೀನಿ. ಕೊಡಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.